ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸ ಸೆಕ್ಷನ್ ನೋಡ್ತಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇದೇ ಜುಲೈ 1ರಿಂದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು, ATM ಕಾರ್ಡ್ಗೆ ಸಂಬಂಧಪಟ್ಟಂತೆ ಹೊಸ ನಿಯಮ ಜಾರಿಯಾಗಲಿದೆ. ಹೊಸ ನಿಯಮದ ಪ್ರಕಾರ ತಿಂಗಳಿಗೆ 3 ಬಾರಿ ಮಾತ್ರ ಮೆಟ್ರೋ ಸ್ಟೇಷನ್ಗಳಲ್ಲಿ ATM ವಹಿವಾಟನ್ನು ಮಾಡಬಹುದು. ಹಾಗೆಯೇ ನಗರ ಪ್ರದೇಶಗಳಲ್ಲಿ ತಿಂಗಳಿಗೆ 5 ಬಾರಿ ಮಾತ್ರ ATMನಲ್ಲಿ ಉಚಿತ ವಹಿವಾಟು ಮಾಡಬಹುದು. ಅದನ್ನು ಮೀರಿ ವಹಿವಾಟು ಮಾಡಿದರೆ 23 ರು ದಂಡದ ಜೊತೆಗೆ GST ಕೂಡ ಪಾವತಿ ಮಾಡಬೇಕು. ಹೊಸ ನಿಯಮದ ಪ್ರಕಾರ 10 ವರ್ಷ ಮೇಲ್ಪಟ್ಟ ಮಕ್ಕಳು ಬ್ಯಾಂಕಿನಲ್ಲಿ ಹೊಸ ಉಳಿತಾಯ ಖಾತೆಯನ್ನು ತೆರೆದು ಹಣವನ್ನು ಠೇವಣಿ ಮಾಡಬಹುದು. ಹಾಗೂ ಇಂತಹ ಮಕ್ಕಳಿಗೂ ಸಹ ಡೆಬಿಟ್ ಕಾರ್ಡ್, ಚೆಕ್ ಬುಕ್, ATMಗಳನ್ನು ನೀಡುತ್ತದೆ ಬ್ಯಾಂಕ್. ತದನಂತರ 18 ವರ್ಷ ತುಂಬಿದಾಗ ಡಿಜಿಟಲ್ ಸಿಗ್ನೇಚರ್ ಅನ್ನು ಕೂಡ ನವೀಕರಣ ಮಾಡಿಕೊಳ್ಳಬಹುದು. ಹೊಸ ನಿಯಮದ ಪ್ರಕಾರ ಜೂನ್ 30 KYC ಅಪ್ಡೇಟ್ ಮಾಡಬೇಕು. ಕೊನೆಯ ದಿನಾಂಕವಾಗಿದ್ದು ಜೂನ್ 30. ಜುಲೈ 1ರಿಂದ KYC ಅಪ್ಡೇಟ್ ಮಾಡದ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಲಾಗುವುದು. ಹೊಸ ನಿಯಮದ ಪ್ರಕಾರ ವೇಟಿಂಗ್ ಲಿಸ್ಟ್ನಲ್ಲಿ ಟಿಕೆಟ್ ತೆಗೆದುಕೊಂಡು ಪ್ರಯಾಣ ಮಾಡಿದರೆ ಅಂಥವರಿಗೆ 400 ರು ದಂಡ. ಹಾಗೆ ಹೆಚ್ಚು ತೂಕ ಇರುವ ಲಗೇಜ್ಗಳನ್ನು ತೆಗೆದುಕೊಂಡು ಪ್ರಯಾಣ ಮಾಡುವಂತಿಲ್ಲ. ಹಾಗೆ ಪ್ರಯಾಣ ಮಾಡಿದವರಿಗೂ ಕೂಡ ಹೆಚ್ಚುವರಿ ಟಿಕೆಟ್ ದರದ 6% ಹೆಚ್ಚುವರಿ ದಂಡವನ್ನು ವಿಧಿಸಲಾಗುತ್ತದೆ. GST ನಿಯಮದ ಬದಲಾವಣೆ: ಯಾವ ವ್ಯಕ್ತಿಯು ಸರಿಯಾಗಿ ದಾಖಲೆಯನ್ನು ನೀಡಿ GST ಪಾವತಿ ಮಾಡುವುದಿಲ್ಲವೋ ಅಂಥವರಿಗೆ ದಂಡ ವಿಧಿಸಲಾಗುತ್ತದೆ. ಸ್ನೇಹಿತರೆ, ಸರಿಯಾದ ದಾಖಲೆ ಇಲ್ಲದಿದ್ದರೆ ದೊಡ್ಡ ಪ್ರಮಾಣದ ದಂಡವನ್ನು ವಿಧಿಸಲಾಗುತ್ತದೆ. ಜುಲೈ 1ರಿಂದ ಬರುವ ಈ 3 ರೂಲ್ಸ್ ಜನ ಮತ್ತು ವ್ಯಾಪಾರ ವಹಿವಾಟುದಾರರು, ಪ್ರಯಾಣಿಕರ ಮೇಲೆ ಪ್ರಭಾವ ಬೀರುತ್ತದೆ ಸ್ನೇಹಿತರೆ ಎಂದು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.